ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಆಡಿಯನ್ಸ್ಗಳಿಗೆ, ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ, ಸುದೀಪ್ ಸರ್ ಫ್ಯಾನ್ಸ್ಗಳಿಗೆ ಏನು ಅಂತಂದರೆ, ಸೊ 11 ಸೀಸನ್ಗಳು ಮಾಡಿದ್ದಾರೆ, 12ನೇ ಸೀಸನ್ ಮಾಡಲ್ಲ ಅನ್ನೋದು ಒಂದು ಈಗಾಗಲೇ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ವೀಕೆಂಡ್ ಎಪಿಸೋಡ್ ಆಗ್ತಿದ್ದಂಗೆ ಇದೇ ನನ್ನ ಕೊನೆಯ ಕಿಚ್ಚನ ಪಂಚಾಯತಿ ಈ ಥರ ಅಂತ ಒಂದು ಇನ್ನೊಂದು ಟ್ವೀಟರ್ ಹಾಕಿದ್ದಾರೆ. ಸೊ ಅದನ್ನು ನೋಡಿದ್ಮೇಲೆ ಇನ್ನೂ ಶಾಕಿಂಗ್. ಆ್ಯಂಡ್ ಬೆಳಗ್ಗೆ ನ್ಯೂಸ್ಗಳಲ್ಲೆಲ್ಲ ಫುಲ್ ಅದೇ ಸುದ್ದಿ ಇದೆ, ನೆಕ್ಸ್ಟ್ ಸೀಸನ್ನಿಂದ ಇರಿರಲ್ಲ ಸುದೀಪ್ ಸರ್ ಅಂತ. ಸೊ ಇದ್ರ ಬಗ್ಗೆ ಸರ್, ಮುಂಚೆನೂ ನಾನು ಹೇಳಿದ್ದೆ ಕೃಷ್ಣ ಇಲ್ದಿರ ಮಹಾಭಾರತ ನಡೆಯಲ್ಲ ಅಂತ. ಸೊ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ನಡೆಯುತ್ತೆ ಬಿಗ್ ಬಾಸು. ಬಟ್ ಸುದೀಪ್ ಸರ್ ಅನ್ನೋದು ಒಂದು ಏನು ಗೊತ್ತಾ ಸರ್, ಒಂದು ರೆಸ್ಪೆಕ್ಟು, ಒಂದು ಗತ್ತು. ಇನ್ನೊಂದು ಹೇಳಬೇಕು ಅಂತಂದರೆ ಆ ಭಯ ಏನು ಇಟ್ಟಿದ್ದಾರಲ್ಲ, ಅಂದರೆ ಭಯ ಅಂದರೆ ಹೊಡೆದ್ಬಿಡ್ತೀನಿ ಇನ್ನೊಂದು ಮತ್ತೊಂದು ಅಲ್ಲ, ಆ ರೆಸ್ಪೆಕ್ಟ್ ಮೇಲಿರೋ ಒಂದು ಭಯ ಅವ್ರು ಬಂದು ನಡೆಸ್ಕೊಡೋದು. ಇಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡಿಂಗ್ ಇನ್ ಅ ಕೋರ್ಟ್ ಇನ್ ಫ್ರಂಟ್ ಆಫ್ ಅ ಜಡ್ಜ್. ಕರೆಕ್ಟಾಗಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅವರು. ಆ್ಯಂಡ್ ಒಳಗಡೆ ಏನೇ ತಪ್ಪು ನಡೀತಿದ್ರು ಅದನ್ನು ನೋಡಿ ಅದನ್ನು ಹೇಗೆ ತೂಗಿಸ್ಬೇಕು, ಹೊರಗಡೆ ಏನು ನಡೀತಾ ಇದೆ ಅದಕ್ಕೆ ಆಪೋಸಿಟಾಗಿ ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಇವ್ರೂ. ಬಿಕಾಸ್ ಸರ್, ಕಂಟೆಸ್ಟೆಂಟ್ಸ್ನ ಏನಂತಾರೆ ಅವರು, ನಮ್ಮ ಕಂಟೆಸ್ಟೆಂಟ್ಸ್ ಅಂತಾರೆ ಪ್ರತಿ ಸಲಿನೂ. ನನ್ನ ಕಂಟೆಸ್ಟೆಂಟ್ ಅವನು ಅಂತಂತಾರೆ, ಅವಳು ಅಂತಂತಾರೆ. ಯಾರೇ ಇದ್ರೂ ಅವ್ರ ಕಂಟೆಸ್ಟೆಂಟ್ಸ್ನ ಬಿಟ್ಕೊಡೋದಿಲ್ಲ. ಆ್ಯಂಡ್ ಆ ರೀತಿ ಒಂದು 11 ವರ್ಷದಿಂದ ತೂಗಿಸ್ಕೊಂಡು ಬಂದಿರೋರು ಹೊಸದಾಗಿ ಬರೋರು ಮಾಡ್ಬೋದು. ಬಟ್ ಅವ್ರದ್ದೇ ಒಂದು ಬೇರೆ ಸ್ಟೈಲ್ ಇರುತ್ತೆ, ಅವ್ರದ್ದೇ ಒಂದು ಅಪ್ರೋಚ್ ಬೇರೆ ಇರುತ್ತೆ. ಸುದೀಪ್ ಸರ್ದು ಒಂದು ಲೆವೆಲ್ ಏನಿದೆ, ಅವ್ರದ್ದು ಒಂದು ಗತ್ತೇನಿದೆ, ಅವ್ರು ನಡ್ಸ್ಕೊಡೋ ಸ್ಟೈಲ್ ಏನಿದೆ, ಅದರಿಂದನೇ ಜನ ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿರೋದು. ಆ್ಯಂಡ್ ನೀವು ಬಹುಶಃ ನಿಮಗೂ ಗೊತ್ತಿರ್ಬೋದು, ಮೀಡಿಯಾನಲ್ಲಿ ಇರೋದ್ರಿಂದ 5 ದಿನ ನೋಡದೇ ಇದ್ದರೂ 6ನೇ 7ನೇ ದಿನ ನೋಡ್ತಾರೆ ಜನರು ಸುದೀಪ್ ಸರ್ ಬರೋದ್ರಿಂದ. ಸೊ ನನಗೆ ಪರ್ಸ್ನಲಿ ಐ ಥಿಂಕ್ ಅವ್ರು ಬಿಟ್ಟರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಆ್ಯಂಡ್ ನಿಮ್ಮವರ ಒಂದು ಬಾಂಡಿಂಗ್ ಬಗ್ಗೆ ಮಾತಾಡ್ತೀನಿ. ಸೊ ನೀವು ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ಆಗಿದೆ. ಬಿಫೋರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಿಮ್ಮ ಸುದೀಪ್ ಸರ್ ಬಾಂಡಿಂಗ್ ಹೇಗಿತ್ತು, ಆಫ್ಟರ್ ಬಾಂಡಿಂಗ್ ಹೇಗಿದೆ ಸರ್? ಬಿಫೋರ್ ಬಿಗ್ ಬಾಸ್, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ. ಬಿಗ್ ಬಾಸ್ಗೆ ಮುಂಚೆ ಅವ್ರ ಬರ್ತ್ಡೇಗಳ ಟೈಮ್ನಲ್ಲಿ ಆ ಕ್ರೌಡ್ನಲ್ಲಿ ಎಲ್ಲೋ ನಿಂತ್ಕೊಂಡು ನೋಡ್ಬಿಟ್ಟು ಹಂಗೆ ಹೋಗ್ತಿದ್ದೆ. ಆ್ಯಂಡ್ ಅವ್ರವ್ರಿಗೂ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿಸೋ ಅಷ್ಟು ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಶೂಟ್ ಮಾಡೋವಾಗ್ಲೂ ಅಷ್ಟೇ, ಅವ್ರದ್ದೊಂದು ಕ್ಯಾರೋವ್ಯಾನ್ ಬಂತು ಅಂದರೆ, ಅವ್ರದ್ದೊಂದು ಕಾರ್ ಬಂತು ಅಂದರೆ ಎಲ್ಲರೂ ಸುದೀಪ್ ಸರ್ ಬಂತು ಅಂತ ಇಡೀ ಸ್ಟುಡಿಯೋನೇ ಸೈಲೆಂಟ್ ಆಗೋದು. ಆ್ಯಂಡ್ ಅಲ್ಲಿ ಹೋಗಿ ನೋಡ್ತಿದ್ವಿ, ಅಪ್ರೋಚ್ ಮಾಡ್ತಿರ್ಲಿಲ್ಲ, ಹೋಗಿ ಮಾತಾಡ್ಸೋದಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಅವರು ಈಸ್ ಅ ಲೆಜೆಂಡ್ ಆ್ಯಂಡ್ ನಾವು ಇನ್ನೂ ಬಡ್ಡಿಂಗ್ ಆ್ಯಕ್ಟರ್ಸು. ಸೊ ಬಟ್ ಅವ್ರಿಗೆ ಆ ಮೈಂಡ್ ಸೆಟ್ ಇಲ್ಲ ಸರ್. ಯಾರು ಬಂದರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ನ್ಯೂ ಆ್ಯಕ್ಟರ್ಸಿಂದ ಹಿಡಿದು ಯಾರೇ ಬಂದ್ರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಆ ಅಪ್ರೋಚ್ ಸಿಕ್ಕಿರಲಿಲ್ಲ. ಬಟ್ ದೆನ್ ಆಫ್ಟರ್ ಬಿಗ್ ಬಾಸ್ ಒಂದು ದ ವೇ ಹೀ ಸ್ಪೋಕ್ ಟು ಮೀ, ಒಂದು ನನ್ನನ್ನು ಯಾವ ರೀತಿ ನೋಡ್ತಾರೆ ಅವರು ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಒಂಥರ ಐಡಲ್ ಸರ್ ಅವರು. ಆ್ಯಂಡ್ ವಾಟ್ ಎವರ್ ಹಿ ಡಸ್ ಐ ಆಲ್ವೇಸ್ ರೆಸ್ಪೆಕ್ಟ್ ದ್ಯಾಟ್. ಆ್ಯಂಡ್ ಅವ್ರ ಇಂಟರ್ವ್ಯೂಸ್ ನೋಡಿ, ಅವ್ರ ಮಾತು ನೋಡಿ, ಅವ್ರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ತೂಕ ಇರುತ್ತೆ. ಅದರಿಂದ ನಾನು ಕಲ್ತೀನಿ. ಸೊ ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಅ ಲಾಟ್.